ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು. ಇದ ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು. ಇದ ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವಿರೇನೋ. ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ, ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ. ಉಣ್ಣದೆ ಉಪವಾಸ ಮಾಡುವರೆ ಕೋಡಿ, ಮಾನವ ಜನ್ಮ ದೊಡ್ಡದು. ಇದ ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು. ಕಾಲನ ದೂತರು ಕರಪಿಡಿದೆಳೆವಾಗ ತಾಳುತ್ತಾಳೆಂದರೆ ತಾಳುವರೇನೋ. ಕಾಲನ ದೂತರು ಕರಪಿಡಿದೆಳೆವಾಗ ತಾಳುತ್ತಾಳೆಂದರೆ ತಾಳುವರೇನು. ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ, ಹೀನ ಸಂಸಾರದ ಸುಳಿಗೆ ಸಿಕ್ಕರು ಬ್ಯಾಡಿರೋ. ಹೀನ ಸಂಸಾರದ ಸುಳಿಗೆ ಸಿಲುಕಲು ಬ್ಯಾಡಿರೋ, ಮಾನವ ಜನ್ಮ ದೊಡ್ಡದು. ಏನು ಕಾರಣ ನೀವು ಯದುಪತಿಯನೇ ಮರೆತೀರಿ, ಏನು ಕಾರಣ ನೀವು ಯದುಪತಿಯನು ಮರೆತೀರಿ. ಧನ ಧಾನ್ಯ ಪುತ್ರರು ಕಾಯುವರೇನು, ಧನ ಧಾನ್ಯ ಪುತ್ರರು ಕಾಯುವರೇನು. ಇನ್ನಾದರೂ ಏಕೋ ಭಾವದಿ ಭಜಿಸಿರೋ, ಇನ್ನಾದರೂ ಏಕೋ ಭಾವದಿ ಭಜಿಸಿರೋ. ಚೆನ್ನ ಶ್ರೀ ಪುರಂದರ ವಿಠಲರಾಯನ ಬೇಗನೆ, ಚೆನ್ನ ಶ್ರೀ ಪುರಂದರ ವಿಠಲರಾಯನ ಬೇಗನೆ, ಚೆನ್ನ ಶ್ರೀ ಪುರಂದರ ವಿಠಲರಾಯನ ಬೇಗನೆ. ಮಾನವ ಜನ್ಮ ದೊಡ್ಡದು. ಇದ ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ, ಮಾನವ ಜನ್ಮ, ಮಾನವ ಜನ್ಮ, ಮಾನವ ಜನ್ಮ ದೊಡ್ಡದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ, ನ ಚ ತಸ್ಮಾನ್ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ, ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ, ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ. ನಾವು ಇದುವರೆಗೆ ಗೀತಾಜ್ಞಾನ ಅಭ್ಯಾಸದ 2ನೇ ಅಧ್ಯಾಯವಾದ ಸಾಂಖ್ಯಯೋಗವನ್ನು ಮುಗಿಸಿ 3ನೇ ಅಧ್ಯಾಯವಾದ ಕರ್ಮಯೋಗವನ್ನು ಆರಂಭಿಸಿದ್ದೇವೆ.
ವ್ಯವಸ್ಥಾತ್ಮಕ ದೃಷ್ಟಿಯಿಂದ ಪರಮಾತ್ಮನು ಏನನ್ನು ತಿಳಿಸುತ್ತಿದ್ದಾನೆ ಎಂಬುದನ್ನು ಗೀತೆಯಲ್ಲಿ ಅರ್ಥ ಮಾಡಿಕೊಳ್ಳಲು ಆರಂಭದ ಸಾಂಖ್ಯಯೋಗವನ್ನು ವ್ಯವಸ್ಥಾತ್ಮಕವಾಗಿ ನೋಡಿದ್ದೇವೆ. ಈಗ ಕರ್ಮಯೋಗವನ್ನು ವ್ಯವಸ್ಥಾತ್ಮಕವಾಗಿ ಹೇಗೆ ನಿರ್ಮಿಸಿದ್ದಾನೆ ಪರಮಾತ್ಮನು, ಈ ವಿಶ್ವದ ಆಗುಹೋಗುಗಳೆಲ್ಲ ಹೇಗೆ ಕರ್ಮಯೋಗವನ್ನು ಅನುಸರಿಸುತ್ತಿದೆ ಎಂಬುದನ್ನು ವಿವರಿಸುತ್ತಾ ಇದ್ದಾನೆ. 3 ಶ್ಲೋಕಗಳನ್ನು ನೋಡಿದ್ದೇವೆ. ಅದರೊಳಗೆ 2 ಶ್ಲೋಕಗಳು ಶ್ರೀಕೃಷ್ಣನ ಬ್ರಾಹ್ಮಿ ಸ್ಥಿತಿಯ ಬಗ್ಗೆ ತಿಳಿದುಕೊಂಡ ನಂತರದಲ್ಲಿ ಅರ್ಜುನನು ಕರ್ಮ ಸಂಬಂಧವಾದ ಪ್ರಶ್ನೆಗಳನ್ನು ಹಾಕುತ್ತಿದ್ದಾನೆ. ಅಲ್ಲಿಗೆ ಜ್ಞಾನ ಸಂಬಂಧವಾದಂತಹ, ಅಧ್ಯಾತ್ಮ ಜ್ಞಾನ ಸಂಬಂಧವಾದಂತಹ ಪರಮಾತ್ಮ ಆತ್ಮರ ವಿಷಯಗಳಲ್ಲಿ ಯಾವುದೆಲ್ಲವನ್ನೂ ಪರಮಾತ್ಮನು ತಿಳಿಸಿಕೊಟ್ಟನೋ ಸಾಂಖ್ಯಯೋಗದಲ್ಲಿ, ಅದು ವೇದೋಪನಿಷತ್ ಸಾರವಾಗಿ ಬ್ರಹ್ಮಸೂತ್ರಾದಿಗಳಾಗಿ ಎಲ್ಲವೂ ಅನೂಚಾನವಾಗಿ ಆದಿಯಿಂದ ನಡೆದುಕೊಂಡು ಬಂದಿರುವಂತಹ ಸಂಪೂರ್ಣ ಜ್ಞಾನವನ್ನು ಪರಮಾತ್ಮನು ತಿಳಿಸುತ್ತಾ, ಸಾಂಖ್ಯಯೋಗದಲ್ಲಿರುವ ಸಂಪೂರ್ಣ ಜ್ಞಾನವೇ ಆಧ್ಯಾತ್ಮ ಪ್ರಪಂಚ ಮತ್ತು ಆಧ್ಯಾತ್ಮ ಪ್ರಪಂಚದ ಬುನಾದಿ ಮತ್ತು ಸಂವಿಧಾನ ಎಂಬುದಾಗಿ ತಿಳಿಸುತ್ತಾ, ಅದನ್ನು ವ್ಯಷ್ಟಿಯ ರೂಪದಲ್ಲಿ ಒಂದು ವ್ಯಕ್ತಿಯ ಒಳಗಡೆ ಅಂತರಂಗ ರಚನೆ ಯಾವ ರೀತಿ ಮಾಡಲ್ಪಟ್ಟಿದೆ ಎಂಬುದನ್ನು ತಿಳಿಸುತ್ತಾ, ಸಂಪೂರ್ಣ ವೇದೋಪನಿಷತ್ ಜ್ಞಾನವನ್ನು ಸಾಂಖ್ಯಯೋಗ 1ರಲ್ಲಿಯೇ ಕರುಣಿಸಿಬಿಡುತ್ತಾನೆ. ಬ್ರಹ್ಮ, ಪರಬ್ರಹ್ಮ ಮತ್ತು ಬ್ರಾಹ್ಮಿ ಸ್ಥಿತಿ, ಸಮಾಧಿ, ಸಮಾಧಿಸ್ಥ, ಸ್ಥಿತಧಿ, ಸ್ಥಿತಪ್ರಜ್ಞ, ಇಷ್ಟೂ ಲಕ್ಷಣಗಳನ್ನು ತಿಳಿಸಿದ ಪರಮಾತ್ಮನು ಇಂತಹವುಗಳನ್ನು ಹೊಂದಿರುವಂಥವನೇ ಋಷಿ ಮತ್ತು ಮುನಿ ಎನಿಸಿಕೊಳ್ಳುತ್ತಾನೆ. ಅಂತಹ ಋಷಿ ಮುನಿಗಳೇ ಆಧ್ಯಾತ್ಮ ಜ್ಞಾನ ಭಂಡಾರಕ್ಕೆ ದಾರಿ ತೋರಿಸುವಂತಹ ಮಾರ್ಗದರ್ಶಕರು. ಆ ಋಷಿ ಮುನಿಗಳ ಸಹಾಯದಿಂದ ವೇದಗಳು ಮತ್ತು ಉಪನಿಷತ್ಗಳು ಬೆಳೆದುಕೊಂಡು ಬಂದಿದೆ. ಅವರುಗಳು ನಿರಂತರವಾಗಿ ಈ ಜ್ಞಾನ ಭಂಡಾರವನ್ನು ಕಾಯ್ದುಕೊಂಡು ಮುಂದಿನ ಸಂತತಿ ಮತ್ತು ಪೀಳಿಗೆಗಳಿಗೆ ಅದನ್ನು ವರ್ಗಾಯಿಸುತ್ತಾ, ಮತ್ತು ಈ ಒಂದು ಜ್ಞಾನ ಭಂಡಾರದ ಆಧಾರದ ಮೇಲೆ ಯಾವುದೇ ವ್ಯಕ್ತಿ ಸಾಧನೆಗಳನ್ನು ಆರಂಭಿಸಿದರೆ ಹಂತ ಹಂತವಾಗಿ ತನ್ನ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣಬಹುದಾದಂತಹ ಪ್ರತಿ ಜೀವಕ್ಕೂ ಪ್ರತಿ ವ್ಯಕ್ತಿಗೂ ಇರುವಂತಹ ಸಕಲ ಸಿದ್ಧಿಗಳ ವಿಷಯದಲ್ಲಿ ಸರ್ವಜ್ಞಾನವನ್ನು ಕರುಣಿಸಿದ ಪರಮಾತ್ಮನು ಒಬ್ಬ ಸಾಮಾನ್ಯ ಮನುಷ್ಯನೂ ಸಹಿತ ಇದರ ಜ್ಞಾನವನ್ನು ಪಡೆದುಕೊಂಡು ಮೊದಲನೆಯ ಹಂತದಿಂದಲೇ ಸಾಧನೆಯನ್ನು ಆರಂಭಿಸಿದರೆ ಇಷ್ಟೂ ಹಂತಗಳನ್ನು ತಲುಪಿ ಪರಬ್ರಹ್ಮನನ್ನು ತಿಳಿದುಕೊಳ್ಳಬಹುದು, ಪರಬ್ರಹ್ಮ ಐಕ್ಯತ್ವವನ್ನು ಹೊಂದಬಹುದು ಎಂಬುದಾಗಿ ಬ್ರಾಹ್ಮಿ ಸ್ಥಿತಿಯನ್ನು ವರ್ಣಿಸಿದ ಪರಮಾತ್ಮನು ಅಧ್ಯಾತ್ಮ ಜ್ಞಾನ ಸಂಬಂಧದಲ್ಲಿ ಕರ್ಮಯೋಗವನ್ನು ಆರಂಭಿಸಿದ್ದಾನೆ. ನಾವುಗಳೆಲ್ಲರೂ ಭಗವದ್ಗೀತೆಯ ಬಗ್ಗೆ ಯಾವ ರೀತಿಯ ಜ್ಞಾನವನ್ನು ಹೊಂದಿದ್ದೇವೆಂದರೆ, ಅದು ಇಹಲೋಕದ ವ್ಯಾಪಾರಗಳಲ್ಲಿ ಬರುವುದೇ ಇಲ್ಲ, ಮತ್ತು ಇಹಲೋಕದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ವಿದ್ಯಾವಂತರಾಗುವುದು, ಬುದ್ಧಿವಂತರಾಗುವುದು ಮತ್ತು ಶ್ರೀಮಂತರಾಗುವುದು. ಹುಟ್ಟಿನಿಂದಲೇ ಶ್ರೀಮಂತರಾಗಿದ್ದರೆ ಭೋಗ ವಿಲಾಸಗಳಲ್ಲಿ ತಮ್ಮ ಕಾಲವೆಲ್ಲವನ್ನು ಕಳೆದು, ತಮ್ಮ ಧನವನ್ನೆಲ್ಲವನ್ನು ಕಳೆದು, ತಮ್ಮ ಜೀವನ ಕಾಲವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಂಡು ಸಾವನ್ನಪ್ಪುವರು. ಇದು ಲೌಕಿಕ ಪ್ರಪಂಚ. ಈ ಲೌಕಿಕ ಪ್ರಪಂಚದ ಆಗುಹೋಗುಗಳಿಗೆ ವಿದ್ಯಾವಂತರಾದರೆ, ಬುದ್ಧಿವಂತರಾದರೆ ಸಾಕು, ಶ್ರೀಮಂತರಾಗಬಹುದು. ಹುಟ್ಟಿನಿಂದಲೇ ಶ್ರೀಮಂತರಾದರೆ
ವಿದ್ಯೆಯೂ ಬೇಡ, ಬುದ್ಧಿಯೂ ಬೇಡ, ಭೋಗ ವಿಲಾಸಗಳಲ್ಲಿ ಕಾಲವನ್ನು ಕಳೆಯಬಹುದು. ಆದರೆ ಅವರು ಆಧ್ಯಾತ್ಮ ಜ್ಞಾನದ ಪ್ರವೇಶಕ್ಕೆ ಮನಸ್ಸು ಬುದ್ಧಿಗಳನ್ನು ಓಡುವುದೇ ಇಲ್ಲ. ಅವರ ಮನಸ್ಸು ಬುದ್ಧಿಗಳು ಇಂದ್ರಿಯ ವ್ಯಾಪಾರಗಳಲ್ಲಿ, ದ್ರವ್ಯ ವ್ಯಾಪಾರಗಳಲ್ಲಿ, ಲೌಕಿಕ ಆಗುಹೋಗುಗಳಲ್ಲಿ ಸಂಪೂರ್ಣವಾಗಿ ತಮ್ಮ ಇರುವ ಶಕ್ತಿಯೆಲ್ಲವನ್ನು ವ್ಯಯ ಮಾಡಿಕೊಂಡು ವ್ಯರ್ಥ ಜೀವನವನ್ನು ನಡೆಸುತ್ತಾರೆ. ಸಾರ್ಥಕ ಜೀವನವೆಂದರೇನು? ಒಬ್ಬ ಜೀವನು ಹುಟ್ಟಿದ ಒಡನೆಯೇ ಅವನಿಗೆ ಸಾರ್ಥಕ ಜೀವನದ ಹಾದಿ ಯಾವುದು? ಜೀವ ಮತ್ತು ಜೀವನ ಎಂದರೆ ಏನು? ಅವುಗಳನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು? ಅದಕ್ಕೆ ಮಾರ್ಗವಾವುದು? ಎಲ್ಲವನ್ನು ಈ ಭಗವದ್ಗೀತೆಯಲ್ಲಿ ಪರಮಾತ್ಮನು ಕರುಣಿಸಿರುತ್ತಾನೆ. ಆದುದರಿಂದ ಹುಟ್ಟಿನಿಂದಲೇ ಸಾಯುವವರೆಗೆ ಎಲ್ಲರೂ ಲೌಕಿಕರಾಗಿಯೇ ಇದ್ದು ಹೋಗುವುದರಿಂದ ಅಂತಹವರುಗಳಿಗೆ ಭಗವದ್ಗೀತೆಯ ಅವಶ್ಯಕತೆಯೇ ಇಲ್ಲ. ಸಾಮಾನ್ಯರು, ಅತ್ಯಂತ ಸಾಮಾನ್ಯರು, ಪ್ರಾಣಿಗಳ ವರ್ಗಕ್ಕೆ ಸೇರಿದವರು. ಪ್ರಾಣಿಗಳು ಹುಟ್ಟಿನಿಂದ ಸಾವಿನವರೆಗೆ ಹುಟ್ಟುತ್ತವೆ, ಅನ್ನ ಆಹಾರಾದಿಗಳನ್ನು ಹುಡುಕುತ್ತವೆ ಮತ್ತು ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ, ಕೊನೆಗೆ ಸಾವನ್ನಪ್ಪುತ್ತದೆ. ಹೀಗೆ ಈ ದೇಹ ಎಂಬ ವಾಹನವನ್ನು ಪ್ರಾಣಿಗಳು ಉಪಯೋಗಿಸಿಕೊಳ್ಳುವ ರೀತಿಯಲ್ಲೇ ಮನುಷ್ಯನು ಉಪಯೋಗಿಸಿಕೊಂಡು ತನ್ನ ಅಂತ್ಯವನ್ನು ಕಾಣುತ್ತಾನೆ. ಇದೇ ಲೌಕಿಕ ಜೀವನ. ಪ್ರಾಣಿಗಳೆಲ್ಲರೂ, ಸಕಲ ಜೀವರಾಶಿಗಳು ಯಾವ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋಗುತ್ತಿರುವೋ ಅವುಗಳೆಲ್ಲವೂ ಲೌಕಿಕ ಜೀವನವೆಂದೇ ಹೇಳಬೇಕು. ಏಕೆಂದರೆ ಅವರು ಪ್ರತಿಯೊಂದು ಜೀವವು ಇಂದ್ರಿಯಗಳಲ್ಲಿಯೇ ವಾಸ ಮಾಡುತ್ತಾ ಇಂದ್ರಿಯಗಳಲ್ಲಿಯೇ ಜಾಗೃತವಾಗಿದ್ದು ಇಂದ್ರಿಯ ವ್ಯಾಪಾರಗಳನ್ನೇ ಮಾಡುತ್ತಲಿದ್ದು ಮನಸ್ಸು ಬುದ್ಧಿಗಳನ್ನು ಇಂದ್ರಿಯ ವ್ಯಾಪಾರಕ್ಕಾಗಿಯೇ ಉಪಯೋಗಿಸಿಕೊಂಡು ಅಂತ್ಯವನ್ನು ಕಾಣುತ್ತದೆ. ಭಗವದ್ಗೀತೆಯ ಆಧ್ಯಾತ್ಮ ಜ್ಞಾನ ಆರಂಭವಾಗುವುದೇ ಪರಮಾತ್ಮನು ಹೇಳಿರುವ ಪ್ರಕಾರ ಇಂದ್ರಿಯಗಳಿಂದ ಮೇಲಿನ ಸ್ತರಕ್ಕೆ ಯಾರು ಬರುತ್ತಾನೆಯೋ ಮತ್ತು ಅವನ ಮನಸ್ಸು ಬುದ್ಧಿಗಳನ್ನು ಇಂದ್ರಿಯೇತರ ವ್ಯಾಪಾರಗಳಲ್ಲಿ ಯಾರು ತೊಡಗಿಸಿಕೊಳ್ಳುತ್ತಾನೆಯೋ ಅಂತಹವನು ಮಾತ್ರ ಸಾಮಾನ್ಯನಲ್ಲ. ಅವನು ಕೌಶಲ್ಯವನ್ನು ಬೆಳೆಸಿಕೊಳ್ಳುವವನು, ಕುಶಲತೆಗಳನ್ನು ಹೊಂದಿರುವವನು. ಅವನು ಮಾಡುವ ಕರ್ಮಗಳೇ ಬೇರೆ, ಶ್ರೀಸಾಮಾನ್ಯರು ಮಾಡುವ ಕರ್ಮಗಳೇ ಬೇರೆ. ಈ ಕೌಶಲ್ಯವನ್ನು ಹೊಂದಿರುವಂಥವರು ಹುಟ್ಟಿನಿಂದಲೇ ಅವರ ಬುದ್ಧಿ ಮತ್ತು ಮನಸ್ಸುಗಳನ್ನು ಇಂದ್ರಿಯ ವ್ಯಾಪಾರಗಳಲ್ಲಿ ತೊಡಗಿಸಿಕೊಳ್ಳದೆ ಜ್ಞಾನವನ್ನು ಪಡೆದುಕೊಳ್ಳಲು ಮೇಲಿನ ಸ್ತರಗಳಲ್ಲಿ ಜೀವಿಸುತ್ತಾರೆ. ದೇಹವು ಅವರಿಗೆ ಒಂದು ವಾಸಸ್ಥಾನ, ಅದು ವಾಹಕವಲ್ಲ, ಒಂದು ವಾಸಸ್ಥಾನವಷ್ಟೇ. ಅಂತಹ ದೇಹವು ಅಂತಹ ಜ್ಞಾನಿಗಳಿಗೆ ಯಾವ ರೀತಿಯ ಸಹಕಾರವನ್ನು ಕೊಡಲಾರದು. ಆ ಜ್ಞಾನೋತ್ಪತ್ತಿಯಾಗಿರುವಂಥವನೇ ನಿಜವಾದ ಕೌಶಲ್ಯವನ್ನು ಹೊಂದಿರುವಂತಹ ಜ್ಞಾನಿ ಎನಿಸಿಕೊಳ್ಳುತ್ತಾನೆ. ಅವನು ಮಾತ್ರ ದೇವರ ಬಗ್ಗೆಯಾಗಲಿ ಆತ್ಮ ಪರಮಾತ್ಮರ ಬಗ್ಗೆಯಾಗಲಿ ಚಿಂತಿಸಬಲ್ಲ, ಅವುಗಳ ವಿಷಯದಲ್ಲಿ ಜ್ಞಾನವನ್ನು ಬೆಳೆಸಿಕೊಳ್ಳಬಲ್ಲ, ಆ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರವಾಗಿ ಹಂತ ಹಂತವಾಗಿ ಕೌಶಲ್ಯ ವಿದ್ಯೆಗಳನ್ನು ಕಲಿತುಕೊಳ್ಳಬಲ್ಲ. ಬರೀ ವಿದ್ಯಾವಂತರಾಗುವುದು, ಬುದ್ಧಿವಂತರಾಗುವುದು ಮತ್ತು ಶ್ರೀಮಂತರಾಗುವುದು ಲೌಕಿಕರ ಲಕ್ಷಣ. ಅವರು ಲೌಕಿಕ ಕರ್ಮಗಳಲ್ಲೇ ನಿರತರಾಗಿರುತ್ತಾರೆ.
ಆದರೆ ಆ ಪ್ರಾಣಿಗಳ ಸ್ತರದಿಂದ ಮೇಲೆ ಬರಬೇಕಾದಂತಹ ಸಾಮಾನ್ಯನು, ಮನುಷ್ಯನು ತನ್ನ ಮನಸ್ಸು ಬುದ್ಧಿಗಳನ್ನು, ಕುಶಲತೆಯನ್ನು ಬೆಳೆಸಿಕೊಳ್ಳುವುದರಲ್ಲಿ, ಪರಿಣಿತಿಯನ್ನು ಪಡೆದುಕೊಳ್ಳುವುದರಲ್ಲಿ ಮತ್ತು ಜ್ಞಾನಿಯಾಗುವುದರಲ್ಲಿ ತನ್ನ ಕರ್ಮಗಳನ್ನಾಗಲಿ ಕಾಲವನ್ನಾಗಲಿ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳುತ್ತಾನೆ. ಇಲ್ಲಿಯೇ ಬುದ್ಧಿಯೋಗಕ್ಕೂ ಅಥವಾ ಜ್ಞಾನಯೋಗಕ್ಕೂ ಮತ್ತು ಕರ್ಮಯೋಗಕ್ಕೂ ಸೇತುವೆ ನಿರ್ಮಾಣ ಮಾಡಲ್ಪಟ್ಟಿದೆ. ಈ ಒಂದು ದಿಸೆಯಲ್ಲಿ ಜ್ಞಾನಿಗಳು ಮತ್ತು ಬುದ್ಧಿವಂತರು, ಬುದ್ಧಿಯೋಗವನ್ನು ಹೊಂದಿರುವಂಥವರು ಆತ್ಮ ಪರಮಾತ್ಮನ ಜೊತೆಯಲ್ಲಿ ಈ ಲೌಕಿಕ ಪ್ರಪಂಚದಲ್ಲಿ ಯಾವ ರೀತಿಯ ಲಕ್ಷಣಗಳನ್ನು ಹೊಂದಿರುತ್ತಾರೆ ಮತ್ತು ಅವರು ಯಾವ ರೀತಿಯಲ್ಲಿ ತಮ್ಮ ದೇಹವನ್ನು ಉಪಯೋಗಿಸಿಕೊಳ್ಳುತ್ತಿರುತ್ತಾರೆ ಮತ್ತು ತಮ್ಮ ಇಂದ್ರಿಯಗಳಾಗಲಿ, ಕರ್ಮೇಂದ್ರಿಯಗಳಾಗಲಿ, ಜ್ಞಾನೇಂದ್ರಿಯಗಳನ್ನಾಗಲಿ ಯಾವ ರೀತಿಯಲ್ಲಿ ವಶದಲ್ಲಿಟ್ಟುಕೊಂಡು ಲೌಕಿಕ ಪ್ರಪಂಚದ ಕಡೆಗೆ ಹೋಗದಂತೆ ಅವುಗಳನ್ನು ಸಂಯಮದಿಂದ ನಿಗ್ರಹಿಸಿ ಸಂಯಮಿ ಎನಿಸಿಕೊಂಡು ಆಧ್ಯಾತ್ಮ ಜ್ಞಾನದ ಪ್ರವೇಶ ದ್ವಾರವನ್ನು ಮತ್ತು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಾರಂಭಿಸುತ್ತಾರೆ. ಇದೇ ಆಧ್ಯಾತ್ಮ ಜ್ಞಾನದ ಮತ್ತು ಆಧ್ಯಾತ್ಮ ಕರ್ಮಗಳ ಸಿದ್ಧಿಯೆಡೆಗೆ ಹೋಗುವಂತಹ ಮಾರ್ಗ. ಈ ಮಾರ್ಗದಲ್ಲಿಯೇ ಭಗವಂತನು 2ನೇ ಅಧ್ಯಾಯದ ಸಾಂಖ್ಯಯೋಗದಲ್ಲಿ ಸಕಲ ಹಂತಗಳನ್ನು ಹಂತ ಹಂತವಾಗಿ ಮೇಲೇರುವುದನ್ನು, ಅದಕ್ಕೆ ಮಾಡಬೇಕಾದಂತಹ ಕರ್ಮಗಳನ್ನು ಧ್ಯಾನಯೋಗ, ಭಕ್ತಿಯೋಗ ಮುಂತಾದ ವಿಷಯಗಳಿಂದ ತಿಳಿಸಿಕೊಡುತ್ತಾನೆ. ಆತ್ಮ ಪರಮಾತ್ಮನು ಈ ರಚನೆಯೊಳಗೆ ಅತ್ಯಂತ ಎತ್ತರದ ಸ್ತರದಲ್ಲಿ ಮತ್ತು ಕೊನೆಯಲ್ಲಿ ಕುಳಿತುಕೊಂಡಿರುವನು. ಆತ್ಮ ಪರಮಾತ್ಮರನ್ನೇ ನಿರ್ಗುಣ ನಿರಾಕಾರವಾದಾಗ ಸಗುಣ ಸಾಕಾರ ರೂಪದಿಂದ ದೇವರು ಎಂಬುದಾಗಿ ನಾವು ತಿಳಿದುಕೊಳ್ಳುವುದು. ದೇವರು ಎಂದೊಡನೆಯೇ ಪಾಶ್ಚಾತ್ಯರ ಹಾಗೂ ಹಿಂದೂಗಳ ಕಲ್ಪನೆಯಲ್ಲಿ ಅವನೊಬ್ಬ ಮನುಷ್ಯ, ಎಲ್ಲರಂತೆಯೇ ಅವನೂ ಒಬ್ಬ ಮನುಷ್ಯ, ಎಲ್ಲರಂತೆಯೇ ಅವನೂ ಜೀವನವನ್ನು ನಡೆಸುತ್ತಾನೆ ಎಂಬಂಥ ಸಾಮಾನ್ಯ ಜ್ಞಾನವನ್ನಷ್ಟೇ ಹೊಂದಿರುತ್ತಾನೆ. ದೇವರು ಎಂದರೆ ಈ ಹಂತ ಹಂತವಾಗಿ ಅನುಭವಗಳನ್ನು ಪಡೆದು ಜ್ಞಾನವನ್ನು ಪಡೆದು ಅತ್ಯುತ್ತಮವಾದ ಎತ್ತರದ ಸ್ತರದಲ್ಲಿ ಸ್ಥಿತಿಯಲ್ಲಿ ತನ್ನನ್ನು ತಾನು ಉಳಿಸಿಕೊಂಡಿರುವಂತಹ ಋಷಿ ಮುನಿ ಎಂದಾಗಲಿ ಅಥವಾ ಸಗುಣ ಸಾಕಾರ ದೇವರು ಎಂಬುದಂತಾಗಲಿ ಯಾರೂ ತಿಳಿಯುವುದೇ ಇಲ್ಲ. ಅದಕ್ಕಾಗಿಯೇ ಭಗವದ್ಗೀತೆಯ 2ನೇ ಅಧ್ಯಾಯದ ಸಾಂಖ್ಯಯೋಗದಲ್ಲಿ ವ್ಯವಸ್ಥಾತ್ಮಕ ರಚನೆಯನ್ನು ಪರಮಾತ್ಮನು ವರ್ಣಿಸಿ ಸಕಲ ಸ್ತರಗಳಲ್ಲಿಯೂ ಇರುವ ಲಕ್ಷಣಗಳನ್ನು ವಿವರವಾಗಿ ಕೊಟ್ಟಿರುತ್ತಾನೆ. ಅದನ್ನೇ ಸಾಂಖ್ಯಯೋಗದಲ್ಲಿ ಎರಡಾಗಿ ನೋಡಬೇಕೆಂಬುದಾಗಿ ಹೇಳುತ್ತಾ, ಎರಡಾಗಿ ನೋಡುವುದು ಏನನ್ನ ಎಂದರೆ ಆಧ್ಯಾತ್ಮ ಜ್ಞಾನವನ್ನು ಮತ್ತು ಲೌಕಿಕ ಜ್ಞಾನವನ್ನು ಎರಡಾಗಿ ನೋಡಬೇಕು. ಆ ಜ್ಞಾನದಲ್ಲಿ ಲೌಕಿಕ ಜ್ಞಾನಕ್ಕೆ ಸಂಬಂಧವೇ ಇಲ್ಲದಂತಹ ಅಧ್ಯಾತ್ಮ ಜ್ಞಾನವನ್ನು
ಸಾಂಖ್ಯಯೋಗದಲ್ಲಿ ಸಂಪೂರ್ಣವಾಗಿ ವರ್ಣಿಸಿದ್ದಾನೆ. ದೇಹ ಸಂಬಂಧವಾದ ಸಾವಿನ ವಿಷಯದಿಂದ ಆರಂಭವಾದಂತಹ ಭಗವದ್ಗೀತೆ ದೇಹಕ್ಕಿಂತ ಇತರವಾದ, ದೇಹಕ್ಕಿಂತ ಭಿನ್ನವಾದ ಅಂತರಂಗ ರಚನೆಯದ ಬಗ್ಗೆ ಮತ್ತು ಅವುಗಳ ಮೌಲ್ಯಮಾಪನದ ಬಗ್ಗೆ, ಅವುಗಳ ಸ್ತರಗಳನ್ನು ಬಗ್ಗೆ ಮತ್ತು ಸಂಪೂರ್ಣವಾದ ಜ್ಞಾನ ಮತ್ತು ಮಾಹಿತಿಗಳು, ಮೌಲ್ಯಮಾಪನಗಳು ಉಂಟಾಗುವ ಬಗ್ಗೆ ಪರಮಾತ್ಮನು ಸಾಂಖ್ಯಯೋಗದಲ್ಲಿ ತಿಳಿಸಿಕೊಡುತ್ತಾನೆ. ಸಾಂಖ್ಯಯೋಗದ ಜ್ಞಾನವನ್ನು ಪಡೆದಂತಹ ಅರ್ಜುನನು ತಾನೂ ಬ್ರಾಹ್ಮಿ ಸ್ಥಿತಿಯನ್ನು ತಲುಪಬೇಕು, ಆಧ್ಯಾತ್ಮ ಜ್ಞಾನವನ್ನೇ ಹೊಂದಬೇಕು, ಅದೇ ನಿಜವಾದ ಪ್ರತಿಯೊಬ್ಬ ಜೀವಿಯ ಕರ್ತವ್ಯ, ಅವನು ಆ ಕರ್ಮವನ್ನಷ್ಟೇ ಮಾಡಬೇಕು ಎಂಬುದಾಗಿ ಆಧ್ಯಾತ್ಮ ಕರ್ಮವನ್ನು ಮತ್ತು ಆಧ್ಯಾತ್ಮ ಜ್ಞಾನವನ್ನು ಉತ್ಕೃಷ್ಟವೆಂದು ಅರ್ಜುನನಿಗೆ ಶ್ರೀಕೃಷ್ಣನು ವಿವರಿಸಿದ್ದಾನೆ ಎಂಬ ಕಾರಣದಿಂದ ಅರ್ಜುನನು ಪ್ರಶ್ನೆಯನ್ನು ಹಾಕುತ್ತಾನೆ, ಇಂಥ ಘೋರವಾಗಿರುವಂತಹ ಯುದ್ಧ ಕರ್ಮದಲ್ಲಿ ನನ್ನನ್ನು ಏಕೆ ನಿಯೋಜಿಸುತ್ತಿರುವೆ? ಆಧ್ಯಾತ್ಮ ಜ್ಞಾನದಲ್ಲಿ ಕಿಂಚಿತ್ತೂ ನನಗೆ ತಿಳಿಯದಾಗಿದ್ದುದರಿಂದ ಎಲ್ಲವನ್ನೂ ಕರುಣಿಸಿದ್ದೆ. ಆದರೆ ಲೌಕಿಕ ವಿದ್ಯೆಯನ್ನು ಕಲಿತಿರುವ ನನಗೆ ಈ ಯುದ್ಧ ಕರ್ಮದಲ್ಲಿ ಏಕೆ ತಳ್ಳುತ್ತಿರುವೆ? ನನ್ನನ್ನೇಕೆ ಆಧ್ಯಾತ್ಮ ಕರ್ಮಗಳನ್ನು ಮಾಡುವಲು ಬಿಡುತ್ತಿಲ್ಲ ಎಂಬ ಅನುಮಾನವನ್ನು ಪರಿಹರಿಸಿಕೊಳ್ಳಲು ಅರ್ಜುನನು ಕರ್ಮಯೋಗದ ಆರಂಭದಲ್ಲಿಯೇ ಜ್ಞಾನವನ್ನು ಪಡೆದ ಕಾರಣದಿಂದ ಕರ್ಮವನ್ನು ನಿಕೃಷ್ಟವಾಗಿ ನೋಡುತ್ತಾ, ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಇಂತಹ ಉತ್ತಮವಾದ ಜ್ಞಾನವನ್ನು ಕರ್ಮಕ್ಕಿಂತ ಶ್ರೇಷ್ಠ ಅಂತ ನಾನು ತಿಳ್ಕೊಂಡ್ಬಿಟ್ಟೆ. ಆದ್ರಿಂದ ಕರ್ಮಕ್ಕೆ ನನ್ನನ್ನು ಯಾಕೆ ನೂಗ್ತಾ ಇದ್ದೀಯಾ ಎಂಬುದಾಗಿ ಕೇಳ್ತಾ ಇದ್ದಾನೆ. ಜ್ಞಾನವನ್ನು ಎರಡು ಭಾಗದಿಂದ ಹೇಗೆ ತಿಳಿದುಕೊಂಡರೋ ಸಾಂಖ್ಯದಲ್ಲಿ, ಹಾಗೆಯೇ ಕರ್ಮವೂ ಎರಡು ಭಾಗದಿಂದ ಇದೆ ಎಂಬುದಾಗಿ ಅರ್ಜುನನ ಒಂದು ಎಣಿಕೆ, ತಪ್ಪು ಕಲ್ಪನೆ. ಆದರೆ ಕರ್ಮದಲ್ಲಿ ಎರಡು ಭಾಗವನ್ನು ಪರಮಾತ್ಮನು ಹೇಳಿಯೇ ಇಲ್ಲ, ಹೇಳುವುದೂ ಇಲ್ಲ. ಜ್ಞಾನದ ವಿಷಯದಲ್ಲಿ ಮಾತ್ರ ಲೌಕಿಕ ಮತ್ತು ಅಲೌಕಿಕ, ಪಾರಮಾತ್ಮಿಕ ಹಾಗೂ ಇಹ ಪ್ರಪಂಚ, ಪರಲೋಕವಾಸಿಗಳು, ಪರಲೋಕ ಮತ್ತು ಇಹಲೋಕವಾಸಿಗಳು ಎಂಬ ಎರಡು ಭಾಗವನ್ನು ವಿವರಣೆಯನ್ನು ಕೊಟ್ಟನೇ ಹೊರತು ಒಂದಕ್ಕಿಂತ ಒಂದು ಶ್ರೇಷ್ಠವೆಂಬುದಾಗಲಿ ಒಂದು ನಿಕೃಷ್ಟವೆಂಬುದಾಗಲಿ ಪರಮಾತ್ಮನು ಹೇಳಲೇ ಇಲ್ಲ. ಎಲ್ಲವನ್ನೂ ತಪ್ಪಾಗಿ ಗ್ರಹಿಸಿದ ಅರ್ಜುನನು ತನ್ನ ಅನುಮಾನ ಪರಿಹಾರಕ್ಕಾಗಿ ಪ್ರಶ್ನೆಗಳನ್ನು ಹಾಕುತ್ತಿದ್ದಾನೆ. ಆಧ್ಯಾತ್ಮ ಬೇರೆ, ಲೌಕಿಕ ಪ್ರಪಂಚ ಬೇರೆ ಎಂಬುದಾಗಿ ಎಲ್ಲಿಯೂ ಇಲ್ಲ. ಕಾರ್ಯಕ್ಷೇತ್ರ ಎಲ್ಲರಿಗೂ ಒಂದೇ. ದೇವತಾದಿಗಳಿಗೂ ಮನುಷ್ಯಾದಿಗಳಿಗೂ ಪ್ರಾಣಿವರ್ಗಕ್ಕೂ ಸಸ್ಯವರ್ಗಕ್ಕೂ ಕಾರ್ಯಕ್ಷೇತ್ರವು ಇಹಲೋಕವೇ, ಈ ಲೌಕಿಕ ಪ್ರಪಂಚವೇ, ಈ ಭೂಮಂಡಲವೇ ಆಗಿದೆ. ಈ ಭೂಮಂಡಲದಲ್ಲಿ ಹುಟ್ಟಿನಿಂದ ಸಾಯುವ ತನಕ ಪ್ರತಿಯೊಬ್ಬರೂ ಕರ್ಮನಿರತರಾಗಿರುತ್ತಾರೆ ಎಂಬುದಾಗಿ ಪರಮಾತ್ಮನು ಉತ್ತರವಾಗಿ ಅರ್ಜುನನ ಪ್ರಶ್ನೆಗೆ ಆರಂಭಿಸುತ್ತಾನೆ. ಆದರೆ ನಿಷ್ಠೆ ಎಂಬ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪರಮಾತ್ಮನು ಕರ್ಮನಿಷ್ಠೆಯ ವಿಷಯದಲ್ಲಿ ಉತ್ತರವನ್ನು ಆರಂಭಿಸುತ್ತಾನೆ. ಎಲ್ಲರೂ ಕರ್ಮ ಮಾಡುವವರೇ,
ಯಾರೂ ಕರ್ಮ ಮಾಡದೇ ಇರಲಾಗುವುದಿಲ್ಲ. ಇಹಲೋಕದ ರಚನೆಯೇ ಆ ರೀತಿ ಇದೆ ಮತ್ತು ಪ್ರಾಕೃತಿಕವಾಗಿರುವಂತಹ ಈ ದೇಹದ ರಚನೆಯೂ ಅದೇ ರೀತಿಯಲ್ಲಿದೆ. ಪ್ರಕೃತಿಯು ಹೇಗೆ ಕಾರ್ಯನಿರಂತರವಾಗಿರುತ್ತದೆಯೋ ಹಾಗೆಯೇ ಈ ದೇಹವೆಂಬ ಪ್ರಕೃತಿಯು ಸದಾಕಾಲದಲ್ಲಿ ಕಾರ್ಯನಿರತವೇ ಆಗಿರುತ್ತದೆ. ಈ ದೇಹವನ್ನು ಹೊತ್ತುಕೊಂಡು ಬಂದಿರುವಂತಹ ನಾವುಗಳೆಲ್ಲರೂ ದೇಹಿಗಳು. ಈ ದೇಹದಲ್ಲಿಯೇ ಆಸಕ್ತರಾಗಿ ದೇಹಾಸಕ್ತಿಯಿಂದ ಸಕಲ ಜೀವನವನ್ನು ಕಾಲವನ್ನು ಕಳೆದು ಬಿಟ್ಟರೆ ಅದು ಸರಿಯಲ್ಲವೆಂಬುದಾಗಿ ಪರಮಾತ್ಮನ ಹೇಳಿಕೆಗಳು ಸಾಬೀತುಪಡಿಸುತ್ತದೆ. ಆ ದಿಸೆಯಲ್ಲಿ ನೋಡಿದಾಗ ಪರಮಾತ್ಮನ ಹೇಳುತ್ತಿರುವಂತಹ ಈ ಗೀತಾವಾಣಿಯು ಎರಡು ರೀತಿಯ ನಿಷ್ಠೆಗಳನ್ನು ತೋರಿಸುತ್ತದೆ. ಒಂದು ಆಧ್ಯಾತ್ಮ ನಿಷ್ಠೆ, ಇನ್ನೊಂದು ಲೌಕಿಕ ನಿಷ್ಠೆ. ಆಧ್ಯಾತ್ಮ ನಿಷ್ಠೆಯುಳ್ಳವನು ಮಾಡುವ ಕರ್ಮಗಳೇ ಬೇರೆ, ಲೌಕಿಕ ನಿಷ್ಠೆಯಿಂದ ಮಾಡುವ ಕರ್ಮಗಳೇ ಬೇರೆ. ದೇಹಕ್ಕಾಗಿ ಎಲ್ಲರೂ ಕರ್ಮವನ್ನು ಮಾಡುವರು. ದೇಹವು ತನ್ನ ಪಾಡಿಗೆ ತಾನು ಕರ್ಮಗಳನ್ನು ಮಾಡುತ್ತಲೇ ಇರುವುದು. ಮನಸ್ಸು ಬುದ್ಧಿಗಳನ್ನು ದೇಹದ ಕರ್ಮಗಳಿಗಾಗಿಯೇ ಉಪಯೋಗಿಸಿಕೊಳ್ಳುವವರೇ ಸಾಮಾನ್ಯರು. ಅದೇ ಮನಸ್ಸು ಬುದ್ಧಿಗಳನ್ನು ಆಧ್ಯಾತ್ಮ ಕರ್ಮಗಳಿಗೆ ಉಪಯೋಗಿಸಿಕೊಳ್ಳುವಂಥವರು ಸಾಮಾನ್ಯರಿಗಿಂತ ಮೇಲಿನ ಸ್ತರದಲ್ಲಿ ಇರುವಂಥವರು. ಅವರ ನಿಷ್ಠೆ ಆಧ್ಯಾತ್ಮ ಜ್ಞಾನ, ಆಧ್ಯಾತ್ಮ ಕರ್ಮಗಳ ವಿಷಯದಲ್ಲಿರುತ್ತದೆ. ಇನ್ನೆಲ್ಲ ಸಾಮಾನ್ಯರ ನಿಷ್ಠೆಯು ಲೌಕಿಕ ಜ್ಞಾನ, ಲೌಕಿಕ ಕರ್ಮಗಳ ವಿಷಯದಲ್ಲಿ ಇರುತ್ತದೆ. ಹೀಗೆಂಬುದಾಗಿ ಪರಮಾತ್ಮನು ವಿಭಾಗ ಮಾಡಿ ತೋರಿಸುತ್ತಿದ್ದಾನೆಯೇ ಹೊರತು ಕರ್ಮಗಳಲ್ಲಿ ಬೇರೆ ಬೇರೆ ಎಂಬುದಾಗಿಲ್ಲ. ನಿಷ್ಠೆಯಲ್ಲಿ ಬೇರೆ ಬೇರೆ ಎಂಬುದಿದೆ. ಆ ನಿಷ್ಠೆಯೇ ಪ್ರಜ್ಞೆಯಲ್ಲಿ, ಸುಪ್ತ ಪ್ರಜ್ಞೆಯಲ್ಲಿ ಪ್ರತಿಯೊಬ್ಬ ಜೀವಿಯಲ್ಲಿ ಅಡಗಿರುತ್ತದೆ. ಆ ನಿಷ್ಠೆಗೆ ತಕ್ಕಂತೆಯೇ ಅವನು ಕರ್ಮಗಳನ್ನು ಮಾಡಲು ಆರಂಭಿಸುತ್ತಾನೆ. ಆಧ್ಯಾತ್ಮ ಜ್ಞಾನವನ್ನು, ಆಧ್ಯಾತ್ಮ ಸಂಸ್ಕಾರಗಳನ್ನು ಹೊತ್ತುಕೊಂಡು ಬರದೇ ಇರುವಂತಹ ವ್ಯಕ್ತಿ ಸಾಮಾನ್ಯನಂತೆಯೇ ಲೋಕನಿಷ್ಠೆಯಲ್ಲಿ, ದೇಹನಿಷ್ಠೆಯಲ್ಲಿ ತನ್ನ ಎಲ್ಲ ಕರ್ಮಗಳನ್ನು ಮಾಡುತ್ತಾ ಕಾಲವನ್ನು ವ್ಯಯ ಮಾಡಿಕೊಳ್ಳುತ್ತಾನೆ. ಅಂತಹವನಿಗೆ ಯಾವ ಕುಶಲತೆಯೂ ಪರಿಣಿತಿಯೂ ದೊರಕುವುದಿಲ್ಲ ಮತ್ತು ಜ್ಞಾನಿಯೂ ಆಗುವುದಿಲ್ಲ. ಜ್ಞಾನಿಯೇ ಬೇರೆ, ಬುದ್ಧಿವಂತರೇ ಬೇರೆ. ಜ್ಞಾನಿಯೇ ಆಗದೇ ಇದ್ದ ಮೇಲೆ ಭಕ್ತಿ ಹೆಂಗೆ ಬರುವುದು? ಭಕ್ತನಾಗುವುದು ಹೆಂಗೆ? ಹಾಗಾಗಿ ಸಾಮಾನ್ಯರು ಪರಿಣಿತಿಯನ್ನು, ಕುಶಲತೆಯನ್ನು, ಕೌಶಲ್ಯವನ್ನು ಬೆಳೆಸಿಕೊಳ್ಳಬೇಕು ಮತ್ತು ಜ್ಞಾನಿಗಳಾಗಬೇಕು. ಜ್ಞಾನಿಗಳಾದ ನಂತರದಲ್ಲಿ ಭಕ್ತಿಯನ್ನು ಮಾಡಿ ಭಕ್ತರೆನಿಸಿಕೊಳ್ಳಬೇಕು. ಅಂತಹ ಭಕ್ತರಿಗೆ ಮಾತ್ರ ದೇವರು ದೊರಕುವನು, ಅತ್ಯಂತ ಹತ್ತಿರದಲ್ಲಿರುವನು. ನಂಬಿದ ಭಕ್ತ ಕುಟುಂಬಿಕಣಮ್ಮ ಎಂಬುದಾಗಿ ದಾಸರು ಹೇಳಿದಂತೆ, ದೇವರು ಅವರಲ್ಲಿ ನಂಬಿಕೆ ಯಾರು ಇಟ್ಟುಕೊಳ್ಳುವನೋ ಅಂತಹ ಜ್ಞಾನಿಗೆ ದೇವರು ಅವನ ಕುಟುಂಬದ ಸದಸ್ಯನಂತೆಯೇ ಜೊತೆಯಲ್ಲಿಯೇ ಇದ್ದು ಬಿಡುತ್ತಾನೆ. ಹೀಗೆ ನಾವು ನಿಷ್ಠೆಯ ಆಧಾರದ ಮೇಲೆ ಎರಡು ರೀತಿಯ ಜನಗಳನ್ನು ನೋಡಬೇಕು. ಈ ಲೋಕದಲ್ಲಿ ನಮಗೆ, ಇಹಲೋಕದಲ್ಲಿ ಈಗ ನಮಗೆ ಕಾಣುತ್ತಿರುವ ಎಲ್ಲ ಜನರಾಶಿಗಳು, ಜೀವರಾಶಿಗಳು ಸಾಮಾನ್ಯರೇ ಆಗಿರುವುದರಿಂದ, ಯಾರೂ ಆಧ್ಯಾತ್ಮ ಕರ್ಮಗಳನ್ನು ಮಾಡೋದೇ ಇರುವುದರಿಂದ, ಆಧ್ಯಾತ್ಮ ಜ್ಞಾನವನ್ನೂ ಪಡೆದುಕೊಳ್ಳದೇ ಇರುವುದರಿಂದ, ಇಲ್ಲವೇ ಇಲ್ಲವೆಂಬ ತಪ್ಪು ಭಾವನೆಯಲ್ಲಿ, ಕಲ್ಪನೆಗಳಲ್ಲಿ ನಮ್ಮ ವ್ಯರ್ಥವಾದ ಬುದ್ಧಿ ಮನಸ್ಸುಗಳನ್ನು ಲೌಕಿಕ ವ್ಯಾಪಾರಗಳಲ್ಲಿಯೇ ಉಪಯೋಗಿಸಿಕೊಳ್ಳುತ್ತಿದ್ದೇವೆ. ಲೌಕಿಕ ವ್ಯಾಪಾರಗಳಿಗೆ ಉಪಯೋಗಿಸಿಕೊಳ್ಳುವಂತಹ
ಆ ಜೀವನವು ಕಿಂಚಿತ್ತೂ ಧರ್ಮವನ್ನು ಗಳಿಸುವುದಿಲ್ಲ. ಧರ್ಮವೆಂಬುದು ಆಧ್ಯಾತ್ಮ ಜ್ಞಾನದಿಂದ, ಆಧ್ಯಾತ್ಮ ಮಾರ್ಗದಿಂದ ಸಿದ್ಧಿಗಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಒಬ್ಬನು ಸಾಧಕನಾಗಿ ಸಾಧಿಸುವಂತಹ ಮಾರ್ಗವೇ ಧರ್ಮವನ್ನು ಗ್ರಹಿಸಿಕೊಳ್ಳುವುದಕ್ಕಾಗಲಿ, ಧರ್ಮವನ್ನು ತಿಳಿದುಕೊಳ್ಳುವುದಕ್ಕಾಗಲಿ, ಪಡೆದುಕೊಳ್ಳುವುದಕ್ಕಾಗಲಿ ಸಾಧ್ಯವಾಗುವುದು. ಲೌಕಿಕ ಮಾರ್ಗದಲ್ಲಿ ಗಳಿಸುವವನು ಧನವನ್ನಷ್ಟೇ ಗಳಿಸಬಹುದು, ದ್ರವ್ಯವನ್ನಷ್ಟೇ ಗಳಿಸಬಹುದು. ಧನವಾಗಲಿ ದ್ರವ್ಯವಾಗಲಿ ಅವನ ಸಾವಿನ ನಂತರ ಬರುವುದಿಲ್ಲವಾದ್ದರಿಂದ ಅದು ಸಂಸ್ಕಾರದಲ್ಲಿ ಸೇರಲ್ಪಡುವುದಿಲ್ಲ. ಸಂಸ್ಕಾರದಲ್ಲಿ ಉಳಿಯುವುದು ಕೇವಲ ಧರ್ಮ ಮತ್ತು ಪುಣ್ಯಗಳು ಮಾತ್ರ. ಪುಣ್ಯವನ್ನು ಧರ್ಮಕ್ಕೆ ಇನ್ನೊಂದು ಅರ್ಥದಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ. ಆದರೆ ಧರ್ಮವೆಂದರೆ ಆಧ್ಯಾತ್ಮ ಪಥ. ಆಧ್ಯಾತ್ಮ ಪಥದಲ್ಲಿರುವ ವಿವಿಧವಾದ ಹಂತಗಳು. ಪಥವೆಂಬುದನ್ನಾಗಿ ಮಾಡಿರುವಂಥದ್ದೇ ಧರ್ಮ. ಧರ್ಮವೇ ಪಥವನ್ನು ಉಂಟು ಮಾಡುವುದು. 4 ಪಥಗಳು, ಧರ್ಮಪಥಗಳು ಪ್ರತಿಯೊಬ್ಬ ಜೀವನಿಗೂ ಉಂಟಾಗುತ್ತದೆ. ಅದನ್ನು 4 ವರ್ಣಗಳೆಂದು ಪರಮಾತ್ಮನು ವರ್ಣಿಸುತ್ತಾನೆ. ಗುಣಕರ್ಮಗಳ ಆಧಾರದ ಮೇಲೆ ಕೌಶಲ್ಯತೆಯನ್ನು, ಪರಿಣಿತಿಯನ್ನು ಪಡೆಯುತ್ತಾ ವ್ಯಕ್ತಿಯು ಸಂಸ್ಕಾರಗಳಾಗಿ ಹೊತ್ತುಕೊಂಡು ಬಂದು ಅಂತಹ ವರ್ಣಗಳಲ್ಲಿಯೇ ಜನ್ಮವನ್ನು ತಾಳುತ್ತಾನೆ. ಆನಂತರದಲ್ಲಿ ಆಧ್ಯಾತ್ಮ ಮಾರ್ಗದಲ್ಲಿ ಸಂಚರಿಸುವಂಥವನು ಜ್ಞಾನಿಯಾಗುತ್ತಾನೆ. ಲೌಕಿಕ ಮಾರ್ಗದಲ್ಲಿ ಅವನ ಕುಶಲತೆಯನ್ನಾಗಲಿ, ಕೌಶಲ್ಯವನ್ನಾಗಲಿ, ಪರಿಣಿತಿಯನ್ನಾಗಲಿ, ಮನಸ್ಸು ಬುದ್ಧಿಗಳನ್ನು ದ್ರವ್ಯ ವ್ಯಾಪಾರಗಳಲ್ಲಿ ಉಪಯೋಗಿಸಿಕೊಳ್ಳುವಂತಹ ಲೌಕಿಕ ಜ್ಞಾನವನ್ನು ಎಂದರೆ ವಿದ್ಯೆಯನ್ನು, ಕೌಶಲ್ಯವನ್ನು ಪಡೆದುಕೊಳ್ಳುತ್ತಾ ಬುದ್ಧಿವಂತನಾಗುವನು ಮತ್ತು ಶ್ರೀಮಂತನಾಗುವನು. ಇವು ಲೌಕಿಕ ಪ್ರಪಂಚದಲ್ಲಿ ಜೀವನ ಮಾರ್ಗದಲ್ಲಿರುವಂತಹ ಹಂತಗಳು, ಸ್ತರಗಳು. ಈ ರೀತಿಯೇ ವಿಸ್ತಾರವಾಗುತ್ತಾ ಜೀವನವು ಹೋಗುತ್ತದೆ. ಆಧ್ಯಾತ್ಮ ಮಾರ್ಗದಲ್ಲಿ ವಿಸ್ತಾರವಾಗುವ ಜೀವನ ಮಾರ್ಗವೇ ಬೇರೆ. ಅದನ್ನೇ ಪರಮಾತ್ಮನು ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಮಯಾನಘ. ಈ ಹಿಂದೆ ನಾನು ನಿನಗೆ ಹೇಳಿದುದೆಲ್ಲ ಜ್ಞಾನವು, ಸಾಂಖ್ಯಯೋಗದಲ್ಲಿ ತಿಳಿಸಿದುದೆಲ್ಲವೂ 2 ನಿಷ್ಠೆಗಳಲ್ಲಿ ಮಾರ್ಗಗಳನ್ನು ತೋರಿಸುತ್ತದೆ. ಜ್ಞಾನಯೋಗೇನ ಸಾಂಖ್ಯಾನಾಂ. ಸಾಂಖ್ಯ ಬುದ್ಧಿಯನ್ನು ಹೊಂದಿರುವವರು ಸಾಂಖ್ಯ ಯೋಗದ ಮೂಲಕ ಜ್ಞಾನಯೋಗವನ್ನು ಪಡೆದುಕೊಳ್ಳುತ್ತಾರೆ ಆತ್ಮ ಪರಮಾತ್ಮರ ವಿಷಯದಲ್ಲಿ. ಯೋಗಿಗಳಾದರೋ ಸಾಂಖ್ಯರಿಗೆ ವಿರುದ್ಧವಾಗಿರುವಂಥವರು ತಮ್ಮ ಮನಸ್ಸು ಬುದ್ಧಿಗಳನ್ನು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಸಹಾಯದಿಂದ ಯೋಗ ಕರ್ಮವನ್ನು ಮಾಡುವುದರ ಮೂಲಕವಾಗಿ, ಅಧ್ಯಾತ್ಮ ಕರ್ಮಗಳನ್ನು ಮಾಡುವುದರ ಮೂಲಕವಾಗಿ ಆತ್ಮ ಪರಮಾತ್ಮರ ಕಡೆಗೆ ಹೋಗುತ್ತಾರೆ. ಹಾಗಾಗಿ ಈ ಕರ್ಮಯೋಗವೆಂಬುದು ಆತ್ಮ ಪರಮಾತ್ಮ ಸಂಬಂಧವಾದುದು. ಅದರ ವಿಷಯದಲ್ಲಿ ಪರಮಾತ್ಮನು ವಿವರಣೆಯನ್ನು ಕೊಡುತ್ತಿದ್ದಾನೆ. ಈ ಲೌಕಿಕ ಮತ್ತು ದೇಹ ಮತ್ತು ದ್ರವ್ಯ ವ್ಯಾಪಾರಗಳ ವಿಷಯದಲ್ಲಿ ಕರ್ಮ ಮಾರ್ಗವನ್ನು ಅವನು ವರ್ಣಿಸುತ್ತಲೇ ಇಲ್ಲ. ಎಲ್ಲರೂ ಭಗವದ್ಗೀತೆಯಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಎಂಬುದಾಗಿ ಹೇಳಿದ್ದಾನೆ ಎಂಬುದಾಗಿ ಗೀತೆಯ ವಾಕ್ಯಗಳನ್ನು ಲೌಕಿಕ ಪ್ರಪಂಚಕ್ಕೆ, ಲೌಕಿಕ ಕರ್ಮಗಳಿಗೆ ಸಮನ್ವಯ ಮಾಡುತ್ತಾ ಆಧ್ಯಾತ್ಮದ ವಿಷಯದಲ್ಲಿ ತಿಳಿಸಿರುವಂತಹ ಪರಮಾತ್ಮನ
ಕರ್ಮ ಮತ್ತು ಕರ್ಮಯೋಗದ ಜ್ಞಾನವು ಲೌಕಿಕ ವಿಷಯಗಳಿಗೆ ಉಪಯೋಗಿಸಿಕೊಂಡು ಯಾವುದನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಸಮನ್ವಯ ಮಾಡದೆ, ಎಲ್ಲ ತಪ್ಪು ದಾರಿಗಳನ್ನೇ ಹಿಡಿಯುತ್ತಾ ತಪ್ಪು ಹಾದಿಗಳಲ್ಲಿ ಹೋಗುತ್ತಲಿದ್ದಾರೆ. ಆದುದರಿಂದ ಯಾರೂ ಗುರಿಯನ್ನು ಮುಟ್ಟಲೇ ಸಾಧ್ಯವಾಗುವುದಿಲ್ಲ. ಇಲ್ಲಿ ಪರಮಾತ್ಮನು ಹೇಳುತ್ತಿರುವಂತಹ ನಿಷ್ಠೆ ಬ್ರಹ್ಮನಿಷ್ಠೆ, ಪರಬ್ರಹ್ಮನಿಷ್ಠೆ. ಆ ಪರಬ್ರಹ್ಮನಿಷ್ಠೆಯಲ್ಲಿ ಎರಡು ಕವಲುಗಳು. ಒಂದು ಜ್ಞಾನಯೋಗದ ಮೂಲಕ ಬರುವಂತಹ ಜ್ಞಾನಿಗಳು ಪರಬ್ರಹ್ಮನನ್ನೇ ಆರಾಧಿಸುತ್ತಾ ಅವರನ್ನೇ ತಲುಪುವರು. ಅಧ್ಯಾತ್ಮ ಕರ್ಮಗಳಲ್ಲಿ ಕರ್ಮಯೋಗವನ್ನು ಅನುಸರಿಸುತ್ತಾ ಯೋಗಿಗಳಾಗಿರುವಂತಹ ಸಜ್ಜನರು ಯೋಗದ ಮೂಲಕವಾಗಿ ಜ್ಞಾನವನ್ನು ಪಡೆದುಕೊಂಡು ಜ್ಞಾನಿಗಳೆನಿಸಿಕೊಂಡು ಜ್ಞಾನದ ಸಹಾಯದಿಂದ ಪರಬ್ರಹ್ಮರನ್ನು ತಲುಪುತ್ತಾರೆ, ಆತ್ಮ ಪರಮಾತ್ಮರನ್ನು ಹೊಂದಿದಂತೆಯೇ. ಹೀಗೆ ಎರಡು ನಿಷ್ಠೆಗಳು ಈ ಲೋಕದಲ್ಲಿ ನಿನಗೆ ಕಾಣಸಿಗುತ್ತದೆ. ಈ ಲೋಕದಲ್ಲಿ ಕಾಣಸಿಗುವಂತಹ ಲೌಕಿಕ ನಿಷ್ಠೆಯ ಬಗ್ಗೆ ಪರಮಾತ್ಮನು ಒಂದಕ್ಷರವನ್ನು ಹೇಳಿಯೇ ಇಲ್ಲ. ಕರ್ಮಯೋಗವೆಂದರೆ ಈ ಲೌಕಿಕ ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ಮಾಡುತ್ತಿರುವ ಕರ್ಮಗಳನ್ನಷ್ಟೇ ಮನಸ್ಸಿನಲ್ಲಿಟ್ಟುಕೊಂಡು ಈ ಕರ್ಮಗಳ ವಿಷಯದಲ್ಲಿಯೇ ಚರ್ಚೆಗಳನ್ನು ಮಾಡುತ್ತಾ ಕುಳಿತಿರುತ್ತಾರೆ. ಲೌಕಿಕ ಕರ್ಮಗಳೆಲ್ಲವೂ ವಿದ್ಯಾವಂತರಾಗುವುದು, ಬುದ್ಧಿವಂತರಾಗುವುದು ಮತ್ತು ಶ್ರೀಮಂತರಾಗುವುದು, ಇಷ್ಟರಲ್ಲೇ ಅಂತ್ಯವಾಗುತ್ತದೆ. ಆ ಕಾರಣದಿಂದ ಆ ಲೌಕಿಕ ನಿಷ್ಠೆಯನ್ನು ಪರಮಾತ್ಮನು ಹೇಳುತ್ತಲೇ ಇಲ್ಲ, ಪಾರಮಾತ್ಮಿಕ ನಿಷ್ಠೆಯನ್ನಷ್ಟೇ ಮಾತನಾಡುತ್ತಿದ್ದಾನೆ. ಎಂಬುದನ್ನು ತಿಳಿದುಕೊಂಡು ಎರಡು ರೀತಿಯ ನಿಷ್ಠೆಗಳನ್ನು ಪರಮಾತ್ಮನು ವರ್ಣಿಸಿರುವುದು ಆಧ್ಯಾತ್ಮ ಕರ್ಮಯೋಗದ ವಿಷಯದಲ್ಲಿ ಎಂಬುದನ್ನು ಮನನ ಮಾಡುತ್ತಾ ಇಲ್ಲಿಗೆ ಇಂದು ನಿಲ್ಲಿಸಿರೋಣ. ಕರ್ಮದ ವಿಷಯಗಳಲ್ಲಿ ಎಂದರೆ ಆಧ್ಯಾತ್ಮ ಕರ್ಮದ ವಿಷಯಗಳಲ್ಲಿ ಪರಮಾತ್ಮನು ಮುಂದೆ ಏನನ್ನು ತಿಳಿಸಿಕೊಡುತ್ತಾನೆಂಬುದನ್ನು ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.